ಮನೆಯಲ್ಲೇ ಬೆಳೆಯಿರಿ 6 ಸೂಪರ್ ಹೆಲ್ತಿ ಸೊಪ್ಪುಗಳು. ಮಾರುಕಟ್ಟೆಯಲ್ಲಿ ಸಿಗೋ ಕೆಮಿಕಲ್ ಯುಕ್ತ ತರಕಾರಿ ನೋಡಿ ಬೇಸತ್ತಿದ್ದೀರಾ? ಅದಕ್ಕೆ ಇತ್ತೀಚೆಗೆ ಎಲ್ಲರೂ ಕಿಚನ್ ಗಾರ್ಡನ್ ಕಡೆ ಮುಖ ಮಾಡ್ತಿದ್ದಾರೆ. ಆದ್ರೆ ಗಿಡ ಬೆಳೆದು ತರಕಾರಿ ಸಿಗೋಕೆ ತಿಂಗಳಗಟ್ಲೆ ಕಾಯ್ಬೇಕಲ್ಲ ಅನ್ನೋ ಚಿಂತೆ ನಿಮ್ಗಿದ್ರೆ ಮುಂದೆ ಬೇಡವೇ ಬೇಡ. ಕೇವಲ 15ರಿಂದ 20 ದಿನಗಳಲ್ಲಿ ಕೊಯ್ಲಿಗೆ ಬರುವ ನಿಮ್ಮ ಮನೆಯ ಬಾಲ್ಕನಿ ಅಥವಾ ಕಿಟಕಿ ಪಕ್ಕದಲ್ಲೇ ಬೆಳೆಯಬಹುದಾದ 6 ಸೂಪರ್ ಹೆಲ್ತಿ ಸೊಪ್ಪುಗಳು ಇಲ್ಲಿವೆ ನೋಡಿ. ಹಸಿರು ಬೆಳ್ಳುಳ್ಳಿ ಎಲೆಗಳು. ಅಡುಗೆ ಮನೆಯಲ್ಲಿರುವ ಬೆಳ್ಳುಳ್ಳಿ ಎಸಳುಗಳ ಸಿಪ್ಪೆ ತೆಗೆದು ಮಣ್ಣಿನಲ್ಲಿ 2 ಇಂಚು ಆಳಕ್ಕೆ ಅದರ ಚೂಪಾದ ಭಾಗ ಮೇಲಿರುವಂತೆ ನೆಡಿ. ಪ್ರತಿ ಎಸಳಿನ ನಡುವೆ 2 ಇಂಚು ಗ್ಯಾಪ್ ಇರಲಿ. ಕೇವಲ 15 ದಿನಗಳಲ್ಲಿ ಬೆಳೆಯುವ ಈ ಎಲೆಗಳನ್ನ ಸೂಪ್, ಫ್ರೈಡ್ ರೈಸ್ ಅಥವಾ ಸಲಾಡ್ಗಳಿಗೆ ಬಳಸ್ಕೋಬಹುದು. ಇದು ಇಮ್ಯುನಿಟಿ ಹೆಚ್ಚಿಸುವುದಲ್ಲದೆ ಅಡುಗೆಯ ರುಚಿಯನ್ನ ಡಬಲ್ ಮಾಡುತ್ತೆ. ಬೇಬಿ ಪಾಲಕ್. 6ರಿಂದ 8 ಇಂಚು ಆಳದ ಕುಂಡದಲ್ಲಿ ಪಾಲಕ್ ಬೀಜಗಳನ್ನ ಅರ್ಧ ಇಂಚು ಆಳಕ್ಕೆ ಬಿತ್ತಿ. ಪಾಲಕ್ ಪೂರ್ತಿ ಬೆಳೆಯಲು ಟೈಮ್ ತಗೊಂಡ್ರು ಅದರ ಬೇಬಿ ಎಲೆಗಳು 15 ದಿನಗಳಲ್ಲೇ ರೆಡಿ ಆಗ್ತವೆ. ಐರನ್, ವಿಟಮಿನ್ ಎ ಮತ್ತು ಸಿ ಸಮೃದ್ಧವಾಗಿರುವ ಈ ಎಲೆಗಳು ಆರೋಗ್ಯಕ್ಕೆ ಬೆಸ್ಟ್. ಆದ್ರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ಈ ಸೊಪ್ಪನ್ನ ಮಿತವಾಗಿ ಬಳಸಿ. ಮೆಂತ್ಯ ಎಲೆಗಳು. ಜೀರ್ಣಕ್ರಿಯೆ ಮತ್ತು ಮಧುಮೇಹ ನಿಯಂತ್ರಣಕ್ಕೆ ಮೆಂತ್ಯ ರಾಮಬಾಣ. ಬಿತ್ತುವ ಮುನ್ನ ಮೆಂತ್ಯ ಬೀಜಗಳನ್ನ 6 ಗಂಟೆ ನೀರಿನಲ್ಲಿ ನೆನೆಸಿಡಿ. ನಂತರ ಮಣ್ಣಿನ ಮೇಲೆ ಹರಡಿ ಅರ್ಧ ಇಂಚು ಮಣ್ಣು ಮುಚ್ಚಿ ದಿನಕ್ಕೆ 4 ಗಂಟೆ ಸೂರ್ಯನ ಬೆಳಕು ಬೀಳುವ ಜಾಗದಲ್ಲಿಟ್ಟು ಲೈಟ್ ಆಗಿ ನೀರು ಸಿಂಪಡಿಸಿದ್ರೆ ಸಾಕು. 15ನೇ ದಿನಕ್ಕೆ ಮೆಂತ್ಯ ಸೊಪ್ಪು ಘಮಘಮಿಸುತ್ತೆ. ಕೊತ್ತಂಬರಿ ಸೊಪ್ಪು. ದಿನನಿತ್ಯದ ಅಡುಗೆಗೆ ಬೇಕಾಗುವ ಕೊತ್ತಂಬರಿ ಬೀಜಗಳನ್ನ ಮೊದಲು ಒಡೆದು 2 ಭಾಗ ಮಾಡಿಕೊಳ್ಳಿ. ಕೆಲವು ಗಂಟೆ ನೀರಿನಲ್ಲಿ ನೆನೆಸಿ ಮಣ್ಣಿಗೆ ಹಾಕಿದ್ರೆ ಕೆಲವೇ ದಿನಗಳಲ್ಲಿ ಫ್ರೆಶ್ ಕೊತ್ತಂಬರಿ ಸೊಪ್ಪು ನಿಮ್ಮ ಕೈ ಸೇರುತ್ತೆ. ಮಾರ್ಕೆಟ್ನಿಂದ ತರುವ ಬದಲು ಮನೆಯಲ್ಲೇ ಬೆಳೆಸಿದ್ರೆ ಕೆಮಿಕಲ್ ಮುಕ್ತ ತಾಜಾತನ ನಿಮ್ಮದಾಗುತ್ತೆ. ಮೈಕ್ರೋಗ್ರೀನ್ಸ್. ಪೌಷ್ಟಿಕಾಂಶದ ಪವರ್ ಹೌಸ್ ಇದು. ಹೆಸರು ಕಾಳು, ಸಾಸಿವೆ ಅಥವಾ ಸೂರ್ಯಕಾಂತಿ ಬೀಜಗಳನ್ನ ನೆನೆಸಿ ತೇವವಾಗಿಟ್ರೆ ಕೇವಲ 7ರಿಂದ 10 ದಿನಗಳಲ್ಲಿ ಮೈಕ್ರೋಗ್ರೀನ್ಸ್ ಕೊಯ್ಲಿಗೆ ಸಿದ್ಧವಾಗುತ್ತೆ. ಸಲಾಡ್ ಅಥವಾ ಸ್ಯಾಂಡ್ವಿಚ್ ಗಳಿಗೆ ಇವುಗಳನ್ನ ಬಳಸಿದ್ರೆ ದೇಹಕ್ಕೆ ಅದ್ಭುತ ಶಕ್ತಿ ಸಿಗುತ್ತೆ. ಮೂಲಂಗಿ ಸೊಪ್ಪು. ಮೂಲಂಗಿ ಗೆಡ್ಡೆ ಬೆಳೆಯಲು 40 ದಿನ ಬೇಕು. ಆದ್ರೆ ಅದರ ಹೆಲ್ತಿ ಎಲೆಗಳನ್ನ ಕೇವಲ 15 ದಿನದಲ್ಲೇ ಕಟ್ ಮಾಡಬಹುದು. 8ರಿಂದ 12 ಇಂಚಿನ ಕುಂಡದಲ್ಲಿ ಇದನ್ನ ಸುಲಭವಾಗಿ ಬೆಳೆಯಬಹುದು. ಕ್ಯಾಲ್ಸಿಯಂ ಮತ್ತು ಫೈಬರ್ ಅಧಿಕವಾಗಿರುವ ಈ ಎಲೆಗಳು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನೆನಪಿಡಿ, ಇವುಗಳನ್ನ ಬೆಳೆಯಲು 50ರಷ್ಟು ಮಣ್ಣು, 30ರಷ್ಟು ಸಾವಯವ ಗೊಬ್ಬರ ಮತ್ತು 20ರಷ್ಟು ಮರಳನ್ನ ಪಾಟ್ನಲ್ಲಿ ಹಾಕಿ ಮಿಕ್ಸ್ ಮಾಡಿ. ಇದು ಬೇರುಗಳು ಚೆನ್ನಾಗಿ ಹರಡಲು ಸಹಾಯ ಮಾಡುತ್ತೆ. ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಕೇವಲ 4ರಿಂದ 5 ಕುಂಡಗಳಿದ್ರೂ ವಾರಕ್ಕೆ ಬೇಕಾಗುವ ತಾಜಾ ಸೊಪ್ಪನ್ನ ನೀವೇ ಬೆಳಿಬಹುದು. ಇದರಿಂದ ಹಣವೂ ಉಳಿಯುತ್ತೆ, ಹೆಲ್ತ್ ಕೂಡ ಸೂಪರ್ ಆಗಿರುತ್ತೆ. ನೀವು ಮನೆಯಲ್ಲಿ ಯಾವ ಸೊಪ್ಪು ಬೆಳೆದಿದ್ದೀರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂಥದ್ದೇ ಹೆಲ್ಪ್ಫುಲ್ ಮಾಹಿತಿಗಾಗಿ ನಮ್ಮ ಇನ್ಫೋ ಟಾಪಿಕ್ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.